ಬರುದಿಲ್ಲ ಅಂತಂದು ಸ್ಟಾರ್ಟಿಂಗ್ ಮಾಡೋರು ಹೆದರ್ಬಹುದು. ಕೈಲಿಂದ ಮಾಡ್ಕೋಬಾರ್ದು. ಒಂದ್ ಹಿಟ್ಟು ಜೋಳ ಜಿಗಿ ಇರ್ತಾವ, ಒಂದೊಂದ್ಸಲ ಜಿಗಿ ಇರೋದಿಲ್ಲ. ರೊಟ್ಟಿಗೆ ನೀರು ಹಚ್ಚಬೇಕಾಗ್ತೈತಿ ಒಂದ್ ಸೈಡ್. ನಮಸ್ಕಾರ ಎಲ್ಲರಿಗೂ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈ ವಿಡಿಯೋದಾಗ ಹೊಸದಾಗಿ ರೊಟ್ಟಿ ಕಲಿಯೋರಿಗೆ ರೊಟ್ಟಿಯ ಹೇಗೆ ಮಾಡೋದಂತ ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೇನೆ. ಮೊದಲಿದು ಹಂಚು ಕಾಯಿಸ್ಲಿಕ್ಕೆ ಇಡ್ತೇನೆ. ಇಲ್ಲಿ ನೀರು ಕಾಯಿಸ್ಕೊಳ್ಳೋದು. ಈಗ ನಾವು ಹಿಟ್ಟಿಗೆ ಜಿಗಿ ಹಾಕೋಬೇಕಂತ ಒಂದು ಅರ್ಧ ಬಟ್ಲಷ್ಟು ನೀರು ಕಾಯಿಸ್ಕೋಬೇಕು. ಇಲ್ಲಿ ಜೋಳದ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಲ್ಲ ಡೈಲಿ ಯೂಸಿಗೆ ಅಷ್ಟು ತೊಗೊಂಡ್ರೆ ಸಾಕು. ಈಗ ನಾನು ತಗೊಂಡಿರೋ ಹಿಟ್ಟಲ್ಲಿ ಒಂದು 8ರಿಂದ 10 ರೊಟ್ಟಿ ಆಗ್ತಾವು. ಈಗ ರೊಟ್ಟಿಗೆ ನಾವು ಜಿಗಿ ಹಾಕೊಳ್ಳಿಲ್ಲ ಅಂತಂದ್ರೆ ರೊಟ್ಟಿ ಹರಿ ಚಾನ್ಸ್ ಇರ್ತೈತಿ. ಒಂದೊಂದು ಸಲ ಹಿಟ್ಟು ಜೋಳ ಜಿಗಿ ಇರ್ತಾವೆ, ಒಂದೊಂದು ಸಲ ಜಿಗಿ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಜಿಗಿ ಹಾಕೋಬೇಕಾಗ್ತೈತಿ. ನೀರು ಕುದಿ ಬಂದ ಮೇಲೆ ಹಾಕ್ಕೋಬೇಕು. ರೊಟ್ಟಿ ಹಿಟ್ಟನ್ನು ನಾವು ಕಲಸುವಾಗ ಮೊದಲು ಗಟ್ಟಿಗೆ ನಾದ್ಕೊಂಡು ಆಮೇಲೆ ಅದನ್ನು ನಾದಿ ಮೆತ್ತಗೆ ಮಾಡ್ಕೋಬೇಕಾಗ್ತೈತಿ. ನೀರು ಬಿಸಿ ಇರ್ತಾವು, ಕೈಲಿಂದ ಮಾಡ್ಕೋಬಾರ್ದು. ಒಂದು ಸ್ಪೂನಿಂದ ಕಲಿಸ್ಕೋಬೇಕಿದನ್ನು. ಈಗ ತಣ್ಣೀರಲ್ಲಿ ನಾದ್ಕೋಬೇಕು. ಫಸ್ಟ್ ಜಿಗಿ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಎಲ್ಲ ಹಿಟ್ಟೊಳಗೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ತಣ್ಣೀರಲ್ಲಿ ಕಲಿಸ್ಕೋಬೇಕು. ಎಷ್ಟು ಬೇಕಷ್ಟೇ ನೀರು ಹಾಕ್ಕೊಂಡು ನೋಡಿ ಕಲಿಸ್ಕೋಬೇಕಾಗ್ತೈತಿ. ಒಮ್ಮೆ ಹಾಕೋಬಾರ್ದು ನೀರು. ಹಿಟ್ಟು ಅಳಸಾಗ್ಬಿಡ್ತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಅದನ್ನು ಒಮ್ಮೆ ಭಾಳ ನೀರು ಹಾಕಿ ಕಲಿಸ್ಬಾರ್ದು ಹಿಟ್ಟು. ಯಾಕಂದ್ರೆ ಅದು ಒಂದ್ಸಲ ಇದು ಆಗ್ಬಿಡ್ತಂದ್ರೆ ಅಳಸಾಗ್ಬಿಡ್ತಂದ್ರೆ ಆಮೇಲೆ ಸೆಟ್ ಆಗೋದಿಲ್ಲ. ಸ್ವಲ್ಪ ನೀರು ಹಾಕೊಂಡು ನಾದ್ಕೊಂತ ಇದನ್ನು ಮಾಡಬೇಕು. ಅಂದಾಗ ಅದು ಜಿಗಿ ಬರ್ತೈತಿ. ಇಷ್ಟ ಆದಮೇಲೆ ಇದನ್ನು ನಾವು 2 ಕೈಯಿಂದ ಈ ಥರ ಹಿಟ್ಟನ್ನು ಮಿದ್ಕೋಬೇಕಾಗ್ತೈತಿ. ಹಿಂಗೆ ಮಿದ್ದುದ್ರಿಂದ ಹಿಟ್ಟು ಜಿಗಿ ಬರ್ತೈತಿ ಭಾಳ. ಈ ಥರ ಆಗ್ಬೇಕು ಹಿಟ್ಟು. ಇದನ್ನು ಫಸ್ಟ್ ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ. ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಮಾಡ್ಕೋಬೋದು. ದೊಡ್ಡದಾದ್ರೆ ದೊಡ್ಡ ಸೈಜ್ ತೊಗೋಬೇಕು, ಸಣ್ಣದು ಬೇಕಂದ್ರೆ ಸಣ್ಣ ಸೈಜ್ ತೊಗೋಬೇಕು. ಇದೊಂದು ಕಾಟನ್ ಬಟ್ಟೆ ತೊಗೊಂಡಿನಿ. ಇದು ಯಾಕಂತಂದ್ರೆ ರೊಟ್ಟಿಗೆ ನೀರು ಹಚ್ಚಬೇಕಾಗ್ತೈತಿ ಒಂದು ಸೈಡ್. ಅದಕ್ಕೆ ಇದನ್ನು ಕಾಟನ್ ಬಟ್ಟೆ ತೊಗೋಬೇಕು. ಇದನ್ನು ನೀರೊಳಗೆ ಇಟ್ಟಿರ್ತೀನಿ. ಹಿಂಗೆ ರೊಟ್ಟಿಗೆ ನೀರು ಹಚ್ಚಕ್ಕೆ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡು ಅದರೊಳಗೆ ಈ ಬಟ್ಟೆನ ಇಡಬೇಕು. ಈ ಥರ ಗೋಲ್ ಮಾಡ್ಕೊಂಡು ಹೀಗೆ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ನಾನು ಗ್ಯಾಸ್ ಕಟ್ಟಿ ಮೇಲೇ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಣಿ ಇರ್ತಾವೋ ರೊಟ್ಟಿ ಮಣಿ ಮೇಲೆ ಮಾಡ್ಬೋದು. ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಂಡು ಬಡಿಬೇಕು. ಹಿಂಗೆ ಒಂದು ಕೈಲೇ ಬಡಿಬೇಕು, ಒಂದು ಕೈಲೇ ಈ ಥರ ಸೈಡ್ ಹರಿಲಾರ್ದಂಗೆ ಮಾಡ್ಕೊತ ಹೋಗ್ಬೇಕು. ಹತ್ಕೋಬಾರ್ದಂತಂದು ನಾವು ಹಿಂಗೆ ಮಾಡ್ಕೊತ ಇರ್ಬೇಕು. ಇಲ್ಲಾಂದ್ರೆ ಫಸ್ಟ್ ರೊಟ್ಟಿ ಯಾವಾಗಲೂ ಸ್ವಲ್ಪ ಹತ್ಕೊಳ್ಳೋ ಚಾನ್ಸ್ ಇರ್ತೈತಿ. ಅವಾಗ ನಾವು ಈ ಥರ ಮಾಡ್ಕೋಬೇಕು. ತಿರುಗ್ತಾವೆ ರೊಟ್ಟಿ. ಹಿಂಗೆ ಬಡಿ ಹೊತ್ನಾಗ ಇಲ್ಲಿ ಸೈಡ್ ನೋಡ್ರಿ, ಇದು ಹಿಂಗೆ ಇದಾಗ್ತದಲ್ಲ, ಹರಿದೈತಲ್ಲ, ಅದಕ್ಕೆ ನಾವು ಈ ಕೈಲೇ ಈ ಥರ ಮಾಡ್ಕೊತ ಹೋದ್ರೆ ಎಡ್ಜ್ ಹರಿಯೋದಿಲ್ಲ. ಒಂದು ಸ್ವಲ್ಪ ರೊಟ್ಟಿ ದೊಡ್ಡದಾದ್ಮೇಲೆ ನಾವು ಅದನ್ನು ಕೈ ಬಿಟ್ಟು 2 ಕೈಲೇ ರೊಟ್ಟಿ ಬಡಿಯೋದು. ಹಂಗೇನಾರ ಕೈ ಹಿಟ್ಟು ರೊಟ್ಟಿ ಹತ್ಕೊಳಕತ್ತಂದ್ರೆ ಕೈ ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ಈ ಥರ ಯಾವಾಗಲೂ ನಾವು ರೊಟ್ಟಿ ಫಸ್ಟ್ ಬಡಿಯೋ ಹೊತ್ನಾಗ ಇದ್ರಲ್ಲೇನ ಬಡಿಬೇಕು. ಸ್ವಲ್ಪ ಏನಾರ ರೊಟ್ಟಿ ಹತ್ಕೊಳಕತ್ತಂದ್ರೆ ಸ್ವಲ್ಪ ಹಿಟ್ಟು ಹಾಕೋರಿ ಸ್ಟಾರ್ಟಿಂಗ್. ಆಮೇಲೆ ತಾನ ಸೆಟ್ ಆಗ್ತದ. ಭಾಳ ಹಿಟ್ಟನ್ನು ಹಾಕೊಳಕ್ಕೆ ಹೋಗ್ಬಾರ್ದು. ಈ ಥರ ರೊಟ್ಟಿ ಉಬ್ಬಿದ್ರೆ ಭಾಳ ಮೆತ್ತಗಿರ್ತಾವೆ ರೊಟ್ಟಿ.
ಸ್ವಲ್ಪ ಹೋಲ್ ಆಯ್ತು ಅಂತಂದ್ರೆ ಸ್ವಲ್ಪ ಹಿಟ್ಟು ತೊಗೊಂಡು ನೀವು ಅದನ್ನು ಪ್ಯಾಚ್ ಮಾಡಿಬಿಡ್ಬೇಕು. ಅದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟು ಉದುರಿಸಿ ರೊಟ್ಟಿ ಬಡಿಬೇಕು. ಈಗ ಇಷ್ಟು ಸಾಕಿದ. ಮೊದಲು ನಾವು ತೆವಿ ಕಾಯಿಸಿರ್ಬೇಕು ಚಂದಾಗ. ತೆವಿ ಚಂದಾಗ ಕಾಯ್ದಿರ್ಲಿಲ್ಲ ಅಂದ್ರೆ ರೊಟ್ಟಿ ಬೇಯಂಗಿಲ್ಲ ಸರಿಯಾಗಿ. ಒಂದು ಸತಿ ಚಲೋತ್ನಂಗೆ ಕಾಯಿಸ್ಕೊಂಡ್ಬಿಡ್ಬೇಕು. ಈಗ ಫಸ್ಟ್ ನಾವು ಈ ಕಡೆಯಿಂದ ಈಗ ತೊಗೋಬೇಕು ರೊಟ್ಟಿ, ಆಮೇಲೆ ಈ ಕೈಗೆ ಹಾಕ್ಕೋಬೇಕು. ಈ ಕೈಗೆ ಹಾಕ್ಕೊಂಡು ಈ ಥರ ಮಾಡ್ಕೊಂಡು ಹಿಂಗೆ ತೊಗೊಂಡ್ಬಿಡ್ಬೇಕು. ಹಿಂಗೆ ಹೊಳಿಸಿ ಹಾಕ್ಬಿಡ್ಬೇಕು. ಈಗ ರೊಟ್ಟಿ ಹಾಕಿದ ಕೂಡಲೇ ಗ್ಯಾಸ್ ಮೀಡಿಯಮ್ ಇಡ್ಬೇಕು. ಈಗ ನಾವು ನೀರು ಹಚ್ಕೊಂಡಿರ್ತೀವಲ್ಲ ಬಟ್ಟೆಗೆ, ಅದನ್ನು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಡ್ರೈ ಆದ ಕೂಡಲೇ ರೊಟ್ಟಿನ ವಾಪಸ್ ತಿರುವಿ ಹಾಕ್ಬೇಕು. ಈ ಥರ ಆಗಿರ್ಬೇಕು. ಭಾಳ ತನ ಬಿಡಬಾರ್ದು, ಇಲ್ಲಾಂದ್ರೆ ರೊಟ್ಟಿ ಬಿರುಸಾಗ್ತಾವು, ಉಬ್ಬುದಿಲ್ಲ. ಈಗ ಇನ್ನೊಂದು ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಅದು ಬೇಯಿಸ್ಟೊಳಗೆ ಇದನ್ನು ರೆಡಿ ಮಾಡೋಣ. ಒಂದಾದ್ಮೇಲೆ ಒಂದು ರೊಟ್ಟಿ ರೆಡಿ ಮಾಡ್ಕೊಳ್ಳೋದ್ರಿಂದ ಗ್ಯಾಸನ್ನು ಉಳಿತಾಯ ಆಗ್ತೈತಿ. ಲೇಟಾಗಿ ಮಾಡೋದ್ರಿಂದ ಗ್ಯಾಸ್ ಭಾಳ ವೇಸ್ಟ್ ಆಗ್ತೈತಿ. ಇದು ರೊಟ್ಟಿನ ಸ್ವಲ್ಪ ಕಲಿಯೋತಕ್ಕ ಕಷ್ಟ ಆಗ್ತೈತಿ. ಕಲ್ತ ಮೇಲೆ ನಿಮ್ಗೆ ಎಲ್ಲ ಗ್ರಿಪ್ ಸಿಕ್ತಂದ್ರೆ ಭಾಳ ಈಸಿ ಆಗಿಬಿಡ್ತೈತಿ ನಿಮಗೆ. ಈಗ ನೋಡ್ರಿ, ಈಗ ಎಡ್ಜ್ ಈ ಥರ ಆಗ್ಬೇಕದು. ಈ ಕೈಯಿಂದ ಸಪೋರ್ಟ್ ಕೊಟ್ಟು ಇದನ್ನು ಈ ಥರ ಮಾಡ್ಬೇಕು. ಈಗ ಈ ಥರ ಮಾಡ್ಕೋತ ಇರಬೇಕು. ಮತ್ತು ಇದನ್ನು ಇನ್ನೊಂದ್ಸತಿ ನಾವು ಹೊಳಸಿ ಹಾಕ್ಬಿಡೋಣ. ಈಗ ಉಬ್ಬಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ರೊಟ್ಟಿ ಬೇಯಿಸುವಾಗ ಗ್ಯಾಸ್ ಸಿಮ್ ಇಡಬಾರ್ದು, ಜೋರಾಗಿ ಇಡಬೇಕು. ಕರೆಕ್ಟಾಗಿ ಎಲ್ಲಿ ಹೋಲ್ ಆಗಿರಲಿಲ್ಲ ಅಂದ್ರೆ ತಾನಾಗೆ ಉಬ್ಕೊಂಡ್ಬಿಡ್ತೈತಿ. ಎಲ್ಲರ ಹೋಲ್ ಆಗಿತ್ತಂದ್ರೆ ನಾವು ಅದನ್ನು ಒಂದೇನಾದರೂ ಸ್ಪೂನ್ ತೊಗೊಂಡು ಈ ಥರದ ಹಿಡಿದು ಬಿಡ್ಬೇಕು ದಂಡಿಗೆ. ಅದು ಹೋಲ್ ಪ್ಯಾಕ್ ಆಗಿದ ಕೂಡಲೇ ಉಬ್ತೈತಿ ಈ ಥರ ರೊಟ್ಟಿ. ಇದನ್ನು ತೆಗಿಯೋಣಂತ. ನೋಡ್ರಿ ಎಷ್ಟು ರೊಟ್ಟಿ ಚೆಂದಾಗಿ ಉಬ್ಬ್ಯಾವು. ಈ ಥರ ಉಬ್ಬಿದ್ವು ಅಂದ್ರೆ ರೊಟ್ಟಿ ಬಿರುಸಾಗಂಗಿಲ್ಲ, ಹಾರ್ಡ್ ಆಗಂಗಿಲ್ಲ, ಸ್ಮೂತ್ ಇರ್ತಾವೆ. ನಾವು 2 ದಿನ ಇಟ್ಟರು ಸ್ಮೂತೇ ಇರ್ತಾವೆ ರೊಟ್ಟಿ. ಜೋಳದ ಹಿಟ್ಟು ನಾನು ಅಂದಾಜು ತೊಗೊಂಡಿದ್ದೆ. ನೀವು ತೊಗೊಳೋದಾದ್ರೆ ಒಂದು 8 ರಿಂದ 10 ರೊಟ್ಟಿ ಮಾಡ್ಬೇಕಂತಂದ್ರೆ ಈ ಕಪ್ಲಿ ಒಂದು 3 ಕಪ್ ಹಾಕೋಬೇಕಾಗ್ತೈತಿ. ನೋಡ್ರಿ, ಒಂದೊಂದು ಕಡೆ ಜೋಳ ಬೆಳ್ಳಗೆ ಬಿಳಿ ಇರ್ತಾವ, ಒಂದೊಂದು ಕಡೆ ಸ್ವಲ್ಪ ಕಪ್ಪು ಇರ್ತಾವ. ಅವು ಜೋಳದ ಮೇಲೆ ಡಿಪೆಂಡ್ ರೊಟ್ಟಿ ಹೆಂಗಾಗ್ತಾವ ಅನ್ನೋದು. ಬಿಳಿ ಕಪ್ಪಗೆ ಕೆಲವೊಬ್ರು ಏನು ಮಾಡ್ತಾರೆ, ರೊಟ್ಟಿ ಹಿಟ್ಟು ಜಿಗಿ ಇರಲಿಲ್ಲ ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಬಿಸಿ ಹೊತ್ನಾಗ ಅಕ್ಕಿನ ಮಿಕ್ಸ್ ಮಾಡಿಕೊಡ್ತಾರೆ. ಅವಾಗ ಸ್ವಲ್ಪ ಜಿಗಿ ಬರ್ತಾವೆ, ಜೋಳ ಜಿಗಿ ಇರಲಿಲ್ಲ ಅಂದ್ರೆ. ನಮ್ಮ ಸೈಡ್ ಬಿಜಾಪುರ ಜೋಳ ಎಲ್ಲ ಹಿಂಗಾಗಿ ಜಿಗಿ ಇರ್ತಾವೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಜೋಳದ ರೊಟ್ಟಿ ಜೊತೆ ನೀವು ಯಾವ ಪಲ್ಯ ಕಾಂಬಿನೇಷನ್ ಮಾಡಿಕೊಂಡ್ರು ಚೆನ್ನಾಗೇ ಇರ್ತೈತಿ. ಬದ್ನಿಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ಕಾಳಿನ ಪಲ್ಯ, ಯಾವುದೇ ಕಾಳಿರಲಿ ಆ ಕಾಳಿನ ಪಲ್ಯ, ಯಾವ ಪಲ್ಯ ಹಾಕ್ಕೊಂಡು ತಿಂದ್ರೂ ಇದ್ರ ಜೊತೆ ಟೇಸ್ಟ್ ಬರ್ತೈತಿ. ಈಗ ನೀವು ಇಷ್ಟು ರೌಂಡ್ ಬರೋದಿಲ್ಲ ಅಂತಂದು ಸ್ಟಾರ್ಟಿಂಗ್ ಮಾಡೋರ್ಗೆ ಹೆದರ್ಬೋದು. ಅದೇನಂಗೆ ಸ್ಟಾರ್ಟಿಂಗ್ ಎಲ್ಲ ರೌಂಡ ಬರ್ಬೇಕಂತೇನಿಲ್ಲ. ಯಾವ ಥರ ಬಂದರೂ ಚೆನ್ನಾಗಿ ಬೇಯಿಸಿದ್ರೆ ಸಾಕು, ರೊಟ್ಟಿ ರುಚಿ ಇರ್ತಾವೆ. ನಾನೀಗ ಮಾಡಿರೋ ಮೆಥಡ್ಗೆ ರೊಟ್ಟಿ ತಟ್ಟೋದು ಅಂತಾರೆ. ಇನ್ನೊಂದು ಮೆಥಡ್ ಇದೆ ಲಟ್ಟಿಸಿ ಮಾಡೋದು. ಚಪಾತಿನ ನಾವು ಹೇಗೆ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸಿ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಳೋದಿತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿರಿ. ಇದು ನನ್ನ ಹೊಸದಾಗಿ ಮಾಡಿರೋ ಚಾನಲ್ ಆಗಿರೋದ್ರಿಂದ ನೀವು ಎಲ್ಲರೂ ನಂಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ.